ನೀವು ಕೂಡ ಕೆಲಸನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಗೆ ಈ ತರ ಫೋನ್ಸ್ ಅಥವಾ ಮೇಲ್ಸ್ ಅಥವಾ ಮೆಸೇಜ್ಗಳು ಬಂದಿಲ್ಲ ಅಂತ ಹೇಳಿದ್ರೆ ಬರುತ್ತೆ ಸರ್. ಸೊ ನಾನು ಏನಕ್ಕೆ ಈ ವಿಡಿಯೋನ ಸಂಡೇನೆ ರಿಲೀಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಅವರು ಟಾರ್ಗೆಟ್ ಮಾಡೋದು ಸಂಡೇಸ್ನೇ. ಸೊ ಕೆಲವೊಂದು ಪ್ಲೇಸ್ಗಳನ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮಾನ್ಯತಾ ಟೆಕ್ ಪಾರ್ಕ್ ಆಗಿರ್ಬೋದು, ನಾಗವಾರ ಆಗಿರ್ಬೋದು. ಸೊ ಇಲ್ಲೆಲ್ಲ ಇಂಟರ್ವ್ಯೂಸ್ ಇದೆ. ನಿಮಗೆ ನಿಮ್ಮ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ. ಫಸ್ಟ್ ರೌಂಡ್ ಆಪ್ಟಿಟ್ಯೂಡ್ ಇರುತ್ತೆ, ಅದಕ್ಕೆ ID ಪಾಸ್ವರ್ಡ್ ಜನರೇಟ್ ಮಾಡಬೇಕು ಅಂದ್ಬಿಟ್ಟು ಒಂದು 1500 ರುಪೀಸ್ 1000 ರುಪೀಸ್ ಇಸ್ಕೊಂತಾರೆ. ಆಮೇಲೆ ಮ್ಯಾನೇಜರ್ ರೌಂಡ್ ಇರುತ್ತೆ, ಆಮೇಲೆ HR ರೌಂಡ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಸೆಲೆಕ್ಟ್ ಆದರೆ ಡೈರೆಕ್ಟ್ ಆಗಿ ದೊಡ್ಡ ದೊಡ್ಡ ಕಂಪ್ನಿಗಳ ಹೆಸರು ಹೇಳ್ಬಿಟ್ಟು ನಿಮಗೆ ಒಂದು ಆಸೆಗಳನ್ನ ಹುಟ್ಟಿಸ್ತಾರೆ, ಹೋಪ್ಸ್ಗಳನ್ನ ತುಂಬ್ತಾರೆ. ಸೊ ಯಾವುದಾದಂದ್ರೆ ಅಕ್ಸೆಂಚರ್, ಕ್ಯಾಪ್ಜೆಮಿನಿ, ಕಾಗ್ನಿಸೆಂಟ್ ಈ ತರ ಕಂಪ್ನಿಗಳ ನೇಮ್ನ ತಗೊಂತಾರೆ. ಆಪ್ಟಿಟ್ಯೂಡ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಅಟೆಂಪ್ಟ್ ಕೊಡೋದಕ್ಕೆ ಮತ್ತೆ 1500 ರುಪೀಸ್ ಇಸ್ಕೊಂತಾರೆ. ಸೊ ಈ ತರ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಸ್ಕ್ಯಾಮ್ಗಳನ್ನ ಮಾಡ್ತಾರೆ. ಸೊ ನನಗೆ ಈ ವಿಷಯ ಗೊತ್ತಾಗಿದ್ದು ನಮ್ಮ ಲಿಸ್ಟ್ ಅಲ್ಲಿರೋ ಒಬ್ರು ವ್ಯಕ್ತಿಯಿಂದ. ಅವರು ರೀಸೆಂಟ್ ಆಗಿ ಈ ತರ ಸ್ಕ್ಯಾಮ್ಗಳಿಗಾಗಿದ್ದಾರೆ, ಹೋಗಿದ್ದಾರೆ, ಒಂದು 3000 ರುಪೀಸ್ ಕಳ್ಕೊಂಡಿದ್ದಾರೆ. ಸೊ ಆದಷ್ಟು ಹುಷಾರಾಗಿರಿ. ಈ ತರ ಯಾವ ದೊಡ್ಡ ದೊಡ್ಡ ಕಂಪ್ನಿಗಳು ನಿಮ್ಮನ್ನ ಈ ತರ ರೀಚ್ ಮಾಡೋದಿಲ್ಲ, ಈ ಏಜೆನ್ಸಿಗಳ ಮುಖಾಂತರ ನಿಮ್ಮನ್ನ ರೀಚ್ ಮಾಡೋದಿಲ್ಲ. ಸೊ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸ್ವಲ್ಪ ಗೊತ್ತಾಗ್ಲಿ ಯಾವ ತರ ಸ್ಕ್ಯಾಮ್ಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಹಣ ಯಾರಿಗೂ ಸುಮ್ಮನೆ ಬರೋದಿಲ್ಲ.